ನಮಸ್ಕಾರ. ದೇವರು ನಿಮ್ಮನ್ನು ಕೈ ಬಿಟ್ಟರು, ಈ ಮರ ಮಾತ್ರ ಕೈ ಬಿಡಲ್ಲ. ಖಂಡಿತವಾಗ್ಲೂ ಈ ಮರ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ನಂಬಿದವ್ರನ್ನ ಖಂಡಿತವಾಗ್ಲೂ ಕಾಪಾಡೇ ಕಾಪಾಡುತ್ತೆ. ಅಪ್ಪಿ ತಪ್ಪಿ ದೇವರು ಕೈ ಬಿಟ್ಟರು, ಈ ಮರ ಮಾತ್ರ ನಿಮ್ಮನ್ನು ಕಾಪಾಡುತ್ತೆ, ಕೈ ಹಿಡಿಯುತ್ತೆ. ಖಂಡಿತವಾಗ್ಲೂ ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಈಗ ಮನುಷ್ಯ ಮಂತ್ರಗಳು ಹೇಳ್ಕೊಂತಾನೆ, ಸ್ತೋತ್ರಗಳು ಹೇಳ್ಕೊಂತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾನೆ, ಉರುಳು ಸೇವೆ ಮಾಡ್ತಾನೆ, ಹೋಮ ಯಾಗ ಯಜ್ಞ ಅನುಷ್ಠಾನ ಹರಕೆಗಳು, ಕಾಲ್ನಡಿಗೆ ಪಾದಯಾತ್ರೆ, ಮನೆ ದೇವರು, ಕುಲದೇವರು, ಇಷ್ಟವಾದ ದೇವರು ಎಲ್ಲ ಮಾಡ್ತಾನೆ. ಅದೇನೋ ಮಾಟ ಮಂತ್ರ ಅಂದರು, ಅದೇನೋ ವಾಮಾಚಾರ ಅಂತಂದರು ಎಲ್ಲನೂ ಮಾಡಿಸ್ಕೊಂತಾರೆ. ಆದರೂ ನಮಗೆ ದೇವರು ಕೈ ಹಿಡಿಲಿಲ್ಲ, ಮನೆ ದೇವರು ಕೈ ಹಿಡಿಲಿಲ್ಲ. ಎಷ್ಟು ಪೂಜೆ ಮಾಡಿದರು. ವರ್ಷಕ್ಕೊಂದು ಸರಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ, ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತೀವಿ, ಹರಕೆಗಳು ಕಟ್ಕೊಂತೀವಿ, ಹೋಮ ಯಾಗ ಯಜ್ಞ ಸ್ತೋತ್ರಗಳು ಮಂತ್ರಗಳು ಪೂಜೆಗಳು ವ್ರತಗಳು, ಉಪವಾಸ ಮಾಡ್ತೀವಿ. ಏಕಾದಶಿ ದಿನ ವಾರಕ್ಕೊಂದತ್ತು ಉಪವಾಸ ಇದ್ದು ಪೂಜೆ ಮಾಡ್ದಲೇ ನಾವು ಊಟನೇ ಮಾಡಲ್ಲ, ನಾಷ್ಟನೇ ಮಾಡಲ್ಲ, ತಿಂಡಿನೇ ತಿನ್ನಲ್ಲ ಅಂತಿರ್ತಾರೆ. ಮತ್ತು ದಾನ ಧರ್ಮಗಳು ಮಾಡ್ತಿರ್ತೀವಿ. ಪ್ರಾಣಿ ಪಶು ಪಕ್ಷಿಗಳಿಗೆ, ಬಡವರಿಗೆ, ಅನಾಥರಿಗೆ, ಅಂಧರಿಗೆ ದಾನ ಧರ್ಮಗಳೂ ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಒಳ್ಳೆಯದೇ ಬಯಸ್ತೀವಿ. ಆದರೂ ನಮಗಿನ್ನೂ ದೇವರು ಕೈ ಹಿಡಿಲಿಲ್ಲ, ದೇವರು ಕಾಪಾಡಲಿಲ್ಲ. ಅಲ್ಲೆಲ್ಲೋ ಕಂಡು ಜ್ಯೋತಿಷಿಗಳ ಹತ್ರ ಹೋದ್ವಿ, ಕಂಡು ಜ್ಯೋತಿಷಿಗಳಿಗೆಲ್ಲ ಫೋನ್ ಮಾಡಿದ್ವಿ. ಅವರು ಆ ಗ್ರಹಗತಿ ಹಿಂಗಿದೆ, ಈ ಗ್ರಹಗತಿ ಹಿಂಗಿದೆ, ಆ ಗ್ರಹಗತಿ ಈ ಗ್ರಹಗಳು ಇಲ್ಲಿ ಕೂತ್ಕೊಂಡವೆ, ಆ ಗ್ರಹಗಳು ಇಲ್ಲಿ ಕೂತ್ಕೊಂಡವೆ, ಇಷ್ಟು ಡಿಗ್ರಿಯಲ್ಲೈತೆ, ಈ ದಶ ಐತೆ, ಈ ಭುಕ್ತಿ ನಡೀತೈತೆ, ಈ ಅಂತರ್ಭುಕ್ತಿ ನಡೀತೈತೆ ಅಂತಂದರು. ಎಲ್ಲ ಹೋಗಿ ಬಂದಿದ್ದಾಯಿತು. ಅದೇನೋ ಮಾಟ ಮಂತ್ರ ವಾಮಾಚಾರ ಅಂದರು, ಅದಕ್ಕೂ ಹೋಗಿ ಬಂದ್ವಿ. ಯಂತ್ರಗಳಿಟ್ವಿ, ತಾಯ್ತುಗಳಿಟ್ವಿ, ಎಲ್ಲ ಮಾಡಿಸ್ಕೊಂಬಂದ್ವಿ. ನಮಗಾದರೂ ಕೈಗತ್ತಲ್ಲ, ಬಾಯಿಗತ್ತಲ್ಲ. ಕಷ್ಟಪಟ್ಟು ಉದ್ಯೋಗ ಮಾಡಿದರು. ಯಾವುದೇ ಉದ್ಯೋಗ ಮಾಡ್ತಿದ್ದೀನಿ, ಹಲವಾರು ಉದ್ಯೋಗಗಳು ಮಾಡ್ತಿದ್ದೀನಿ, ಆದರೂ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ. ಹಲವಾರು ವ್ಯಾಪಾರಗಳು ಮಾಡಿದೆ, ಬಿಸ್ನೆಸ್ಸುಗಳು ಮಾಡಿದೆ, ಕೃಷಿ ವ್ಯವಸಾಯಗಳು ಮಾಡಿದೆ. ಇದೇನೋ ಶೇರ್ ಮಾರ್ಕೆಟು ಅಂದರು, ಟ್ರೇಡಿಂಗು ಇಂಟ್ರಾಡೇ ಅಂದರು, ಅದಕ್ಕೂ ಮಾಡಿ ಲಾಸ್ ಆದೆ. ಶಾರ್ಟ್ಕಟ್ ರೂಟಲ್ಲಿ ಶ್ರೀಮಂತರಾಗೋಣ ಅಂತಂದ್ಬಿಟ್ಟು ಕಮಿಷನ್ ಬಿಸ್ನೆಸ್ಸುಗಳು ಎಲ್ಲ ಸ್ಟಾರ್ಟ್ ಮಾಡಿದೆ, ರಿಯಲ್ ಎಸ್ಟೇಟ್ ಮಾಡಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ. ಆದರೂ ನಮಗೆ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ. ದೇವರು ನಮಗೆ ಕೈ ಹಿಡಿಲಿಲ್ಲ. ದೇವರಿದ್ದಾನೋ ಇಲ್ಲ ಗೊತ್ತಿಲ್ಲ. ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರೂ ಇಷ್ಟೇ ನಮ್ಮ ಹಣೆಬರ ಅನ್ಕೊಂಬಿಡ್ತೀರ. ಸಾಕಷ್ಟು ಈ ರೀತಿ ಇರುತ್ತೆ ಮನುಷ್ಯನಿಗೆ. ಅದು ಏನೂ ಮಾಡೋಕ್ಕಾಗಲ್ಲ. ಹಣೆಬರ ವಿಧಿ ಕರ್ಮ ಹಿಂದಿನ ಜನ್ಮದ್ದು, ಈ ಜನ್ಮದಲ್ಲಿ ಮಾಡಿದ್ದು, ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಇದಕ್ಕೆ ಸಿಗೋದಿಲ್ಲ, ನಿಖರವಾಗಿ ಸಿಗದೇ ಇಲ್ಲ. ಯಾವುದೇ ಜ್ಯೋತಿಷಿಗಳ ಹತ್ರ ಹೋದರೂ ಅಷ್ಟೇ, ಮಾಂತ್ರಿಕರ ಹತ್ರ ಹೋದರೂ ಅಷ್ಟೇ, ಎಲ್ಲೋದ್ರೂ ಅಷ್ಟೇ, ಅವನೇನು ಕೊಡಬೇಕು ಅಂತ ಇರ್ತಾನೋ ಭಗವಂತ ಕೊಟ್ಟೇ ಕೊಡ್ತಾನೆ. ಅವನೇನು ಕಸ್ಕೊಬೇಕು ಅನ್ಸುತ್ತಾ ಕಸ್ಕೊಂತಾನೆ. ನಿನಗೆ ಕೊಡೋದು ಇಷ್ಟೇ ಕಣಯ್ಯ, ಇಷ್ಟೇ ಕಣಮ್ಮ ಅಂದರೆ ಸುಮ್ಮನಿರಬೇಕು. ಏನು ಮಾಡೋಕ್ಕಾಗುತ್ತೆ? ಅರ್ಚಾಡಂಗಿಲ್ಲ, ಕಿರ್ಚಾಡಂಗಿಲ್ಲ, ಅಳಂಗಿಲ್ಲ, ನೋವು ಪಡಂಗಿಲ್ಲ, ಇನ್ನೊಬ್ಬರ ಹತ್ರ ಹೇಳ್ಕೊಳಂಗಿಲ್ಲ ಅಲ್ವಾ? ಭಗವಂತನ ಆಟ ಯಾರು ಕಂಡಿದ್ದಾರೆ? ಭಗವಂತನ ಆಟ ಕಂಡವರು ಯಾರು? ಜ್ಯೋತಿಷಿಗಳು ಮಾಂತ್ರಿಕರು ಅವ್ರಿಗೆ ಏನು ಕಲ್ತಿರ್ತಾರೋ ಆ ವಿದ್ಯೆ ಮೇಲೆ ಗ್ರಹಗಳ ಆಧಾರವಾಗಿ ಹೇಳ್ಬೋದು ಅಷ್ಟೇ. ಅದಕ್ಕೆ ಹೇಳ್ತಿರ್ತೀನಿ, ಯಾವ ಜ್ಯೋತಿಷಿಗಳು ಮಾಂತ್ರಿಕರು ದೇವರಲ್ಲ, ಪವಾಡ ಮಾಡಲ್ಲ, ಬೆಸ್ಟ್ ಮಾರ್ಗದರ್ಶನಗಳು ಅಷ್ಟೇ. ಅದಕ್ಕೆ ನಮ್ಮ ಮನೆದೇವ್ರಿಗೆ ಹೋದ್ವಿ, ಕುಲದೇವ್ರಿಗೆ ಹೋದ್ವಿ, ಮನೆದೇವ್ರಿಗೆ ಹೋಗಿಲ್ಲ ಅಂದರು, ಕುಲದೇವ್ರಿಗೆ ಹೋಗಿಲ್ಲ ಅಂದರು, ಇಷ್ಟವಾದ ದೇವ್ರಿಗೆ ಪೂಜೆ ಮಾಡ್ತೀವಿ, ಸ್ತೋತ್ರ ಮಂತ್ರ ಹರಕೆ, ವರ್ಷಕ್ಕೊಂದ್ಸರಿ ವರಮಹಾಲಕ್ಷ್ಮಿ ದೀಪಾವಳಿ ಪೂಜೆ, ಏನು ಮಾಡಿದರೂ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ ಸಮಸ್ಯೆ, ಕೈ ಸಾಲ ಬಡ್ಡಿ ಸಾಲ, ಕೊಟ್ಟಿರೋ ಹಣ ಬರ್ತಾ ಇಲ್ಲ. ಎಷ್ಟು ಕಷ್ಟಪಟ್ಟು ಓದಿ ಕೆಲಸಕ್ಕೆ ಹೋದರೂ ಸಂಬಳ ಇಲ್ಲ.
ಇನ್ನೂ ಏಳಿಗೆ ಅಭಿವೃದ್ಧಿನೇ ಆಗಿಲ್ಲ ಅಂತಂದ್ಬಿಟ್ಟು ಜನರಲ್ಲಾಗಿ ಮಾತಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬನ್ನಿ ಅಂದರು, ಎಲ್ಲವಕ್ಕೂ ಹೋಗಿ ಬರ್ತಿದ್ದೀವಿ. ಆದರೆ ಆ ದೇವರು ಕೈ ಹಿಡಿತಿಲ್ಲ, ಯಾವ ಮಂತ್ರನೂ ವರ್ಕ್ ಆಗ್ತಿಲ್ಲ, ಸ್ತೋತ್ರನೂ ವರ್ಕ್ ಆಗ್ತಿಲ್ಲ, ಅರ್ಕೆಗಳು ವರ್ಕ್ ಆಗ್ತಿಲ್ಲ, ಪಾದಯಾತ್ರೆ ಅದೂ ವರ್ಕ್ ಆಗಲಿಲ್ಲ. ಎಷ್ಟು ಮಂತ್ರ ಪೂಜೆ ವಾಸ್ತು ಸರಿ ಇಲ್ಲ ಅಂದರು, ವಾಸ್ತು ಪ್ರಕಾರ ಹೋದ್ವಿ, ಅದೂ ವರ್ಕ್ ಆಗಲಿಲ್ಲ. ಏನು ಮಾಡಬೇಕು? ಮತ್ತೆ ಎಲ್ಲ ಕಂಡು ಜ್ಯೋತಿಷಿಗಳ ಹತ್ರ ಹೋಗಿದ್ದಾಯಿತು, ಮಾಂತ್ರಿಕರ ಹತ್ರ ಹೋಯಿತು, ಅದಕ್ಕೆ ಖರ್ಚಾಯಿತು, ಇದಕ್ಕೆ ಖರ್ಚಾಯಿತು, ಎಲ್ಲ ಮಾಡಿದ್ದಾಯಿತು. ಪ್ರಾಣಿ ಪಶು ಪಕ್ಷಿಗಳಿಗೆಲ್ಲ ಪೂಜೆ ಮಾಡಿದ್ದಾಯಿತು, ದೇವ್ರ ಪೂಜೆ ಮಾಡಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು. ವಾಸ್ತು ಸರಿ ಇಲ್ಲ ಅಂದರು, ಅದೇನೋ ಮಾಟ ಮಂತ್ರ ವಾಮಾಚಾರ ಅಂದರು, ಏನು ಮಾಡಿದರೂ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತೀರ. ದೇವರು ಕೈ ಬಿಟ್ಟರು ಈ ಮರ ನಿಮ್ಮನ್ನು ಕೈ ಬಿಡಲ್ಲ. ಇದು ನನ್ನ ಒಂದು ಮಾರ್ಗದರ್ಶನ ಅಷ್ಟೇ. ನಂಬಿಕೆ ಇದ್ದವರು ಹೋಗಿ ಬೇಡ್ಕೊಳ್ಳಿ, ಕೇಳ್ಕೊಳ್ಳಿ. ಅರ್ಥ ಆಯ್ತಾ? ಯಾವುದದು ಮರ ಅಂತ ಹೇಳ್ತೀನಿ. ಮೊದಲು ವಿಡಿಯೋನ ಪೂರ್ತಿ ನೋಡಿ. ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಅಷ್ಟೇ. ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡೋದಷ್ಟೇ ಡ್ಯೂಟಿ. ಅರ್ಥ ಆಯ್ತಾ? ದೇವರು ಕೈ ಬಿಟ್ಟರು ಈ ಮರ ಮಾತ್ರ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಯಾವುದು ಮರ ಗೊತ್ತಾ? ಇದೇ ತಾರೆ ಮರ, ತಂಡಿ ಮರ, ತಾರಾ ವೃಕ್ಷ ಅಂತೀವಿ. ಶನಿದೇವನಿಗೆ ಇಷ್ಟವಾದ ವೃಕ್ಷ, ಶನಿದೇವನ ವಾಸಸ್ಥಾನ ಅಂತ ಕರಿತೀವಿ. ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಗೆ ನಿಮ್ಮೂರುಗಳಲ್ಲಿ ನೋಡಿ, ಯಾವುದಾದ್ರೂ ಶನಿ ದೇವಸ್ಥಾನದ ಮುಂದೆ ತಾರೆ ಮರ, ತಂಡಿ ಮರ, ತಾರಾ ವೃಕ್ಷ, ಟರ್ಮಿನೇಲಿಯಾ ಬೆಲೆರಿಕಾ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಗೂಗಲಲ್ಲಿ ಹೊಡಿರಿ, ಗೂಗಲ್ ಜಮೀನಿಯಲ್ಲಿ ಹೊಡಿರಿ, ತಾರೆ ಮರ, ತಂಡಿ ಮರ ನಿಮ್ಮೂರುಗಳಲ್ಲಿ ಇದೆಯಾ ಹೇಳುತ್ತೆ. ಅದರದ್ದು ಫೋಟೋ ತಗೊಳ್ಳಿ, ನೋಡ್ಕೊಳ್ಳಿ. ಇಲ್ಲಾಂದರೆ ಬೆಂಗಳೂರು ಲಾಲ್ಬಾಗಲ್ಲಿ ಇದೆ. ಬೆಂಗಳೂರು ಲಾಲ್ಬಾಗು ಕಬ್ಬನ್ ಪಾರ್ಕ್ ಇದೆಯಲ್ಲ, ಲಾಲ್ಬಾಗಲ್ಲಿ ಇದೆ. ಹುಡುಕಿ ಸಿಗುತ್ತೆ. ಶನಿವಾರ ಮಧ್ಯಾಹ್ನ ಹೋಗಿ, ನಿಮ್ಮೂರಲ್ಲಿ ನಿರ್ಜನ ಪ್ರದೇಶದಲ್ಲಿ ಇರ್ತವೆ. ಶನೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಇರ್ತವೆ. ಗೂಗಲಲ್ಲಿ ಹೊಡಿರಿ, ಗೂಗಲ್ ಜಮೀನಿಯಲ್ಲಿ ತಾರೆ ಮರ, ತಂಡಿ ಮರ, ತಾರಾ ವೃಕ್ಷ, ಟರ್ಮಿನೇಲಿಯಾ ಬೆಲೆರಿಕಾ ಹೊಡಿರಿ. ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ ವಾರಕ್ಕೊಮ್ಮೆ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಹೋಗಿ ಮರನ ಮುಟ್ಟಿ 8 ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡಿ ಬೇಡ್ಕೊಳ್ಳಿ. ಅರ್ಥ ಆಯ್ತಾ? ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ದಾರಿ ತೋರಿಸ್ತಾನೆ ಎಲ್ಲ ವಿಚಾರಕ್ಕೂ, ಮದುವೆ ವಿಚಾರಕ್ಕೂ, ಉದ್ಯೋಗದ ವಿಚಾರಕ್ಕೂ, ವ್ಯಾಪಾರದ ವಿಚಾರಕ್ಕೂ, ಹಣಕಾಸಿನ ವಿಚಾರಕ್ಕೂ, ಸಾಲಬಾಧೆ ವಿಚಾರಕ್ಕೂ, ಕೊಟ್ಟಿರುವ ಹಣ ವಾಪಸ್ ಬರಲಿಕ್ಕೂ ಎಲ್ಲ ವಿಚಾರಕ್ಕೂ ಅನುಕೂಲ ಆಗುತ್ತೆ. ಯಾಕೆಂದರೆ ಕರ್ಮದಾತನ ವೃಕ್ಷ, ಕರ್ಮದಾತ ಅವನಿಗೆ ಇಷ್ಟವಾದ ವೃಕ್ಷ. ಹಾಗಾಗಿ ಏನೇ ತಪ್ಪುಗಳು ಒಪ್ಪುಗಳು ಮಾಡಿದರೂ ಬೇಡ್ಕೊಳ್ಳಿ, ದಾರಿ ಅಂತೂ ತೋರಿಸ್ತಾನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.